ಸುಮಾರು ಒಂದು 30 ವರ್ಷದಿಂದ ನಾವು ಸ್ನೇಕ್ ಹಿಡಿತೀವಿ. ಎಲ್ಲ ಕಣ್ಣೆಲ್ಲ ಅದ್ರ ಮೇಲೇ ಇರಬೇಕು ನಮಗೆ. ಬೇರೆ ಕಡೆ ನಾವು ನೋಡೋದೇ ಇಲ್ಲ ಅದು ಹಿಡಿಯೋದಕ್ಕೆ. ನೋಡ್ಕೊಬೇಕು, ಎಲ್ಲಿ ಹೋಗುತ್ತೆ ಎಲ್ಲಿ ಬಚ್ಚಿಕೊಳ್ಳುತ್ತೆ ಅಂತ ನೋಡ್ಕೊಬೇಕು ಅಷ್ಟೇ. ನನಗೊಂದು ಆಸೆ, ಕಾಳಲಿಂಗ ಸರ್ಪ ಹಿಡಿಬೇಕು ಅಂದ್ಬಿಟ್ಟು ಆಸೆ. ಅದಕ್ಕೂ ಮುಂಚೆ ನನ್ಗೇನ್ ಕೇಳ್ಬೇಕಂದ್ರೆ, ನೀವು ನಾಗರಾವ್ ಅಂದಿದ ತಕ್ಷಣ 2 ನಾಗರಾವ್ ಪೆಡ್ಗೆ ಎತ್ಕೊಂಡು ನಿಂತ್ಕೊಂಡು ನೀವು ಈ ಕಡೆ ಕೂತ್ಕೊಂಡಿರ್ತೀರಿ. ಆ ಫೋಟೋ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಹೆಂಗ್ ಹಿಡಿದ್ರಿ ನೀವು? ಅದು ಒಂದೇ ಹತ್ರ ಹಿಡ್ಕೊಂಡ್ ಬಂದಿದ್ದು. ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತು ನಾವು ಒಂದು ಅದ್ಭುತವಾದ ವಿಷಯಗಳನ್ನ ಮಾಡೋ ಒಂದು ವ್ಯಕ್ತಿ ಜೊತೆ ಇದ್ದೀವಿ. ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಸೊ ಅದೇನು ಅಂದ್ರೆ, ಇವಾಗ ನಾವು ಹಾವುಗಳು ವಿಷ ಆಗಿದೆ, ಆ ಹಾವುಗಳನ್ನೆಲ್ಲ ನಾವೇನ್ ಮಾಡ್ತೀವಿ, ನೋಡಿದ ತಕ್ಷಣ ಹೊಡಿಯೋದು ಏನಾದ್ರೂ ಒಂದ್ ಮಾಡ್ತೀರಲ್ವಾ, ಅದಕ್ಕೆ ಗಾಯ ಬಿದ್ದಂಗೆ ಏನಾದ್ರೂ ಮಾಡ್ತೀರಿ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಅದ್ರನ್ನ ಗಾಯ ಮಾಡಬಾರ್ದು, ಅದೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅದ್ರನ್ನೆಲ್ಲ ಸೇವ್ ಮಾಡಿ, ವಿಷ ಆಗಿರೋ ಅಂತ ಹಾವುಗಳನ್ನ ಸೇವ್ ಮಾಡಿ ಫಾರೆಸ್ಟ್ ಅಲ್ಲಿ ಬಿಟ್ಟು ಮತ್ತೆ ಅದಕ್ಕೆ ಜೀವ ಕೊಡ್ತಿದ್ದಾರೆ. ಇದನ್ನ ಅವರು ಸೋಷಿಯಲ್ ಸರ್ವಿಸ್ ಆಗಿ ಮಾಡ್ತಿದ್ದಾರೆ ಅಂತೆ, ಫ್ರೀ ಆಗಿ ಮಾಡ್ತಿದ್ದಾರೆ. ಅದಕ್ಕೆ ದುಡ್ಡು ಹಣ ತಗೊಳ್ಳೋದು ಆ ತರ ಎಲ್ಲ ಏನು ಮಾಡಲ್ವಾ. ಮತ್ತೆ ಅವ್ರ ಲೈಫ್ ಟೈಮ್ ಹೇಗಿದೆ, ಅವ್ರ ಲೈಫ್ ಈ ತರ ಲೈಫ್ ಅಲ್ಲಿ ಇದ್ದಾಗ ತುಂಬಾ ನೆಗೆಟಿವ್ಸ್ ಬರ್ತೈತೆ. ಸೊ ಆ ಲೈಫ್ ಟೈಮ್ ಹೇಗಿದೆ, ಮತ್ತೆ ಹಾವುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಇನ್ಫಾರ್ಮೇಶನ್ ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅಂತ. ನಾನು ಓಕೆ. ಎಲ್ಲಿಂದ ಬಂದಿದ್ದೀರಿ ಸರ್ ನೀವು? ಯಾವ ಊರು? ಬೇಗೂರು, ದೊಡ್ಡ ಬೇಗೂರು. ಬೇಗೂರಲ್ಲಿ ಎಲ್ಲಿದ್ದೀರಿ? ಬೇಗೂರು ನಿಯರ್ ಕೆನರಾ ಬ್ಯಾಂಕ್, ನಂಜುಂಡೇಶ್ವರ ನಿಲಯ. ಏನ್ ಮಾಡ್ಕೊಂತ ಇದ್ದೀರಿ ಸರ್ ನೀವು? ನಾವು ಸ್ನೇಕ್ ಸುರೇಶ್ ಅಂದ್ಬಿಟ್ಟು ಸುಮಾರು ಒಂದು 30 ವರ್ಷದಿಂದ ನಾವು ಸ್ನೇಕ್ ಹಿಡಿತೀವಿ, ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಆ ವಿಡಿಯೋದ್ರನ್ನ ನೀವು ಫ್ರೀ ಆಗಿ ಹಿಡ್ಕೊಡ್ತಾ ಇದ್ದೀರಿ? ಹೌದು ಪ್ರೇಮ. ಅವ್ರ ಪ್ರೀತಿಯಿಂದ ಕೊಟ್ಟರೆ ನಾವು ತೊಗೊಳ್ತೀವಿ, ಇಲ್ಲಾಂದ್ರೆ ನಾವು ತೊಗೊಳೋದಿಲ್ಲ. ಅಕಸ್ಮಾತ್ ಅವರು 100-500 ಕೊಟ್ಟಾಗ ಏನು ಮಾಡ್ತೀವಿ, ಬಡವ್ರ ಮಕ್ಕಳಿಗೆ ಈ ಪುಸ್ತಕ, ಶೂ ಎಲ್ಲ ಹಳ್ಳಿ ಕಡೆ ಜಾಸ್ತಿ ಜನ ಇದ್ದಾರೆ, ಅವ್ರಿಗೆಲ್ಲ ತೊಗೊಂಡೋಗಿ ನಾವು ಕೊಡ್ತೀವಿ. ಒಂದು 5,000-10,000 ಆದಾಗ ಏನು ಮಾಡ್ತೀವಿ, ಎಲ್ಲ ಕೂಡಿಕೊಂಡು ವರ್ಷಕ್ಕೊಂದು ಸಾರಿ ತೊಗೊಂಡೋಗಿ ಕೊಡ್ತೀವಿ ನಾವು ಫ್ರೀ ಆಗಿ ಕೊಡ್ತೀರಿ. ಇದು ಸೋಷಿಯಲ್ ಸರ್ವಿಸ್ ಆಗಿ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ವಿಸ್. ಸರ್, ಅದು ಬ್ಯಾಕಪ್ ಆಗಿ ನೀವೇನ್ ಮಾಡ್ತೀವಿ? ಇವಾಗ ಒಂದು ಮನೆ ರನ್ ಮಾಡ್ಬೇಕಂದ್ರೆ ನಮ್ಗೆ ಮನಿ ಬೇಕು, ಕಾಸು ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತಾ ಇದ್ದೀವಿ? ನಮ್ಗೆ ಸ್ವಲ್ಪ ಬಾಡಿಗೆ ಬರುತ್ತೆ. ಆ ಬಾಡಿಗೆ ಬರೋದ್ರಲ್ಲಿ ಪೆಟ್ರೋಲು ಖರ್ಚು ಎಲ್ಲ ನಾವೇ ಕೈಯಿಂದ ಹಾಕ್ಕೊಂಡು ಹೋಗ್ತೀವಿ. ನಾವು BBMP ಆಫೀಸ್ ಕೇಳಿದ್ವಿ, ಅವ್ರು BBMP ಅವ್ರು ಕೇಳಿದ್ವಿ, ಅವರು ಇಲ್ಲ ನಾವು ಕೊಡೋದಿಲ್ಲ ಅಂದರು. ಅವರೇ ಕಾಲ್ ಮಾಡ್ತಾರೆ ನಮಗೆ. ಹೌದಾ, ತಿರ್ಗಾ ಒಂದು ಸಾರಿ MLA ಲೆವೆಟಲ್ಲಿ ಒಂದು ಸಾರಿ ಹಿಡ್ಕೊಂಡ್ಬಂದಿವಿ ನಾವು. ಅಲ್ಲೇನು ಮಾಡಿದ್ವಿ, ಯಾರೋ ವಿಜಯ್ ಕುಮಾರ್ ಅಂತ ಇದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಬಿಟ್ಟು ಉಳ್ಮಾವ್ ಸ್ಟೇಷನ್ಗೆ ತಗೊಂಡೋಗಿ ಕೊಂಡಿಸಿದ್ದಾರೆ ನಮ್ಮನ್ನೇ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಬೇಕಂತೆ ಅದು ಹಿಡಿಯೋದಕ್ಕೆ. ಆಮೇಲೆ ಅವ್ರು ಇನ್ಸ್ಪೆಕ್ಟರ್ ಇದ್ಕೊಂಡು ಅವ್ರು ಹಿಡಿಯೋದಿಲ್ಲ ಅಂದಮೇಲೆ ನೀವು ಹಿಡೀರಿ ಅಂತಾರೆ. ನಾವು ಕಾಲ್ ಮಾಡಿದ್ವಿ, ಅವ್ರು ಬಂದಿಲ್ಲ. ಆಮೇಲೆ ಇನ್ಸ್ಪೆಕ್ಟರ್ ಹೇಳಿದೆ, ಇಲ್ಲ ಹಿಡ್ಕೊ ಹೋಗಿ, ಆಮೇಲೆ ನಾನು ಇದ್ದೀನಿ, ಹಂಗೆ ಇದ್ದರೆ ನೀವು ಕಾಲ್ ಮಾಡಿ ಅಂತ ಹೇಳಿದ್ರು. ಆವತ್ತಿಂದ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತಿನಿಂದ ಇವಾಗ ಏನು ರಿಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ನೀವು ಹಿಡಿ ಕೂಡೋದು ಅಂತೆಲ್ಲ ಇಲ್ಲ, ಯಾರು ಏನು ಕೇಳೋದಿಲ್ಲ. ಕೇಳಿದ್ರೂ ನಾವು ಹಿಡ್ಕೊಂಡೋಗಿ ಮಾಡ್ತೀವಿ, ಇಲ್ಲ ನೀವು ಕರ್ಕೊಂಬಂದ್ಬಿಡಿ, ನಾವು ಹಿಡಿಯಲ್ಲ ಅಂತ ಹೇಳ್ತೀವಿ. ಯಾವ ಸೀಸನಲ್ಲಿ ನಿಮಗೆ ಹಾವು ಹಿಡಿಯೋ ಆ ಕೆಲಸ ಜಾಸ್ತಿ ಆಗುತ್ತೆ? ಜಾಸ್ತಿ ಅಂದರೆ ಮಳೆಗಾಲ ಬಂದರೆ ಜಾಸ್ತಿ ಆಗುತ್ತೆ. ಯಾಕಂದರೆ ಮಳೆ ಬಿದ್ದು ಮೋರಿಗಳೆಲ್ಲ ನೀರು ಹೋಗುತ್ತಲ್ಲ, ನೀರು ಹೋದಾಗ ಏನಾಗುತ್ತೆ, ಎಲ್ಲ ಆಚೆ ಬಂದುಬಿಡ್ತವೆ. ತಿರ್ಗಾ ಆಚೆ ಬಂದಾಗ ಎಲ್ಲ ಮನೆ, ಶೂ, ಪಾರ್ಕಿಂಗಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ. ಈ ಮನೆ ಕನ್ಸ್ಟ್ರಕ್ಷನ್ ನಡೀತದ, ಅಲ್ಲೆಲ್ಲ ಆಲೋ ಬ್ಲಾಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಸೇರಿಕೊಳ್ಳುತ್ತೆ. ಅವಾಗ ಜಾಸ್ತಿ ಕಾಲ್ ಮಾಡ್ತಾರೆ. ಹಾವು ಹೆಂಗೆ ಹಿಡಿತೀರಾ, ಪ್ರಾಸೆಸ್ನ ಹೇಳಿ? ಅಲ್ಲಿ ನೋಡ್ಕೊತೀವಿ, ಯಾವ ಥರ ಮಲಗಿದೆ ಆ ಥರ ನೋಡ್ಕೊತೀವಿ ಅಷ್ಟೇ. ಫಸ್ಟು ಕೋಲಲ್ಲಿ ತೊಗೊತೀವಿ, ತೊಗೊಂಡೋಗೇನು ಬಾಲ ಹಿಡ್ಕೊತೀವಿ. ಬಾಲ ಹಿಡ್ಕೊಂಡು ಬ್ಯಾಗಲ್ಲಿ ಎತ್ತಾಕೊಂಡು ಹಿಡ್ಕೊಂಡದ್ದು, ಇಲ್ಲಾಂದರೆ ತಲೆ ಹಿಡ್ಕೊಂಡು ಇದು ಮಾಡ್ಕೊಂಡು. ಬಾಲ ಹಿಡ್ದಾಗ ನಿಮ್ಗೆ ಕಚ್ಚೋದು ಅದೆಲ್ಲ ನೋಡ್ಕೊಬೇಕು, ಎಲ್ಲ ಕಣ್ಣೆಲ್ಲ ಅದ್ರ ಮೇಲೇ ಇರಬೇಕು ನಮಗೆ. ಬೇರೆ ಕಡೆ ನಾವು ನೋಡೋದೇ ಇಲ್ಲ ಅದು ಹಿಡಿಯೋದಕ್ಕೆ. ಸರಿ, ಯಾವ ವಿಡಿಯೋ ಅನ್ನೋದು ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಮ ಲೈಫಲ್ಲಿ? ನಾವು ಇಲ್ಲಿ ಮದ್ರಾ ಕೋರ್ಸ್ ಗಾರ್ಮೆಂಟ್ಸ್ ಒಳಗಡೆ ಇದ್ದೀವಿ ನಾವು. 2 ಎಕರೆ ಖಾಲಿ ಜಾಗ ಇತ್ತು. ಅವಾಗ ನೋಡಿ, ಇವರನ್ನ ಮಕ್ಕಳೆಲ್ಲ ಚಿಕ್ಕ ಹುಡುಗರು. ಅವಾಗ ಮನೆ ಪಕ್ಕದಲ್ಲೇ ಓಡಾಡೋವು. ಅವಾಗ ಏನು, ನಿಮ್ ಮದ್ವೆ ಆದ್ಮೇಲೆನೆ ನೀವು? ಇಲ್ಲ, ಮದುವೆ ಹಾಕ್ ಮುಂಚೆನೂ ಹಿಡಿತು. ಅದು ಹಿಡಿಬೇಕಾದ್ರೆ ಒಂದ್ ಭಯ ಬರುತ್ತೆ ಅಲ್ವಾ, ಒಂದ್ ವೇಳೆ ಅದು ತಿರುಗ್ಬಿಟ್ಟು ಇಲ್ಲ, ಭಯ ಬೀಳ್ಬಾರ್ದು. ಭಯ ಬಿದ್ದರೆ ಏನಾಗುತ್ತೆ, ಇದು ವೀಕ್ ಆಗಿಬಿಡ್ತದೆ. ಅದೇ ವೀಕ್ ಆಗೋದು ಅದೇನು ಮಾಡುತ್ತೆ, ಒಂಥರ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ವೀಕ್ ಆದಾಗ ಭಯನೇ ಬೀಳ್ಬಾರ್ದು. ಹಾವು ಅಂದ್ಬಿಟ್ಟು ತಿರ್ಗಾ ಕಚ್ಚಿದ್ರೇನು ಅಷ್ಟೇ, ಭಯ ಬೀಳ್ಬಾರ್ದು. ಒಂದು ಸಾರಿ ಕಚ್ಚಿತ್ತು ನಾನು ಭಯನೇ ಬೀಳಲಿಲ್ಲ. ಅದು ಏನ್ ಮಾಡಿದ್ರಿ ಸರ್ ಆ ಟೈಮಲ್ಲಿ? ನಮ್ಮ ಮನೆಯಲ್ಲೆಲ್ಲ ಭಯ ಬಿದ್ದರು. ನನ್ನ ಮಗಳೆಲ್ಲ ಅದು ಮನೆ ಮುಂದೆನೇ ಅದು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿತ್ತು. ತೊಳೆಯೋಣ ಅಂದ್ಬಿಟ್ಟು ಡ್ರಮ್ಮಾಗ ಹಾಕಿದೆ, ಬ್ಯಾಗಲ್ಲಿ ಹಾಕಿದೆ. ಬ್ಯಾಗ್ ಒಳಗಡೆಯಿಂದ ಕಚ್ಚಿಬಿಟ್ಟಿತ್ತು. ಅಂದರೆ ರಕ್ತ ಎಲ್ಲ ಬಂದಿತ್ತು, ಅಂದರೆ ವಿಷ ಹೋಗಿರಲಿಲ್ಲ ಒಳಗಡೆ. ಬ್ಯಾಗಿಂದ ಕಚ್ಚಿದ್ರೆ ಹೋಗೋದಿಲ್ಲ ವಿಷ. ಇವಾಗ ಹಿಂಗಿದೆಯಲ್ಲ ಮೇಡಮ್ರೆ, ಇಲ್ಲಿ ಒಳಗಡೆಯಿಂದ ಕಚ್ಚಿದ್ರೆ ಹೋಗಲ್ಲ, ಬಟ್ಟೆನೆಂದು ಹೋಗುತ್ತೆ ಅದು ಆ ವಿಷ. ಅವಾಗ ನಮಗೆ ಹೋಗೋದಿಲ್ಲ ಅದು ವಿಷ. ಸೊ ಇವಾಗ ಹಾವೆಲ್ಲ ಏನ್ ಊಟ ತಿಂತೈತೆ ಅನ್ನೋದೇನಾದ್ರು ನಿಮ್ಗೆ ಐಡಿಯಾ ಇದೆಯಾ? ಇವಾಗ ಮೊಟ್ಟೆ, ಹಾಲು ಎಲ್ಲ ಕುಡಿತೈತೆ, ಉತ್ತಗೆ ಹಾಲು ಇಡ್ತಾರೆ, ಅದೆಲ್ಲ ನಿಜನಾ? ಮೇಡಮ್, ಉತ್ತಕ್ಕೆ ಹಾಲೇ ಹಾಕಬಾರ್ದು. ಆ ಗೆದ್ಲುಳೆಲ್ಲ ಸತ್ತೋಗುತ್ತೆ. ನಾವು ಹಾಲು ಹಾಕಿದಾಗ ಏನಂದರೆ ಈ ಕುಂಕುಮ ಅದೆಲ್ಲ ಹಾಕ್ತೀವಲ್ಲ, ಎಲ್ಲ ಕೆಮಿಕಲ್ಲು.
ಒಳಗಡೆ ಹಾಕ್ದಾಗ ಏನಂದರೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಈ ಗೆದ್ದೆಲ್ಲ ಸತ್ತೋಗುತ್ತೆ, ಕೆಮಿಕಲ್ ಅದು ಸತ್ತೋಗುತ್ತೆ, ಹಾಕ್ಬಾರ್ದು. ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಆ ಹಾಲನ್ನ ಯಾರನ್ನ ಬಡವ್ರ ಮಕ್ಳಿಗೆ ಕೊಟ್ಟರೆ ಉಪಯೋಗ ಆಗುತ್ತೆ, ಅದು ಹಾಕ್ಬಾರ್ದು. ಈ ಯಾರಪ್ಪ ಐನೋರು ಪೂಜಾರಿಗಳೆಲ್ಲ ಹೇಳ್ತಾರೆ ಉತ್ತು ಕಾಲು ಹಾಕಿ ಅಂದ್ರೆ ಹಾಕ್ಲೇಬಾರ್ದು. ಅದೆಲ್ಲ ಕುಡಿಯೋದು ಇಲ್ಲ, ಮೊಟ್ಟೆ ಮಡಗಿದ್ರೂ ತಿನ್ನೋದಿಲ್ಲ ಮೇಡಮ್ ಅದು. ಓಕೆ, ಇವಾಗ ನೀವು ಹಾವು ಹಿಡ್ದಾಗ ತುಂಬಾ ಆಕ್ರೋಶದಲ್ಲಿ ಇದ್ದವಾಗಲ್ಲ, ಅದಕ್ಕೊಂದು ಲ್ಯಾಂಗ್ವೇಜ್ ಏನಾದ್ರೂ ಇದೆಯಾ? ಕೂಲ್, ಏನು ಮಾಡಲ್ಲ ನಾನು ನಿನ್ಗೆ ಅಂದಂಗೆ ಅದು ಅರ್ಥ ಮಾಡ್ಕೊಂತೈತೆ? ಇಲ್ಲ ಇಲ್ಲ, ಏನು ಮೇಡಮ್, ನಿಧಾನವಾಗಿ ಸೈಲೆಂಟಾಗಿ ಅಂದರೆ ನಾವು ಏನು ಗಲಾಟೆ ಏನು ಮಾಡಬಾರ್ದು ಜಾಸ್ತಿ. ಎಡೆ ಎತ್ಕೊಂಡು ಇಷ್ಟತ್ರ ನಿಂತ್ಕೊಳ್ಳುತ್ತೆ ಅದು. ಅಂದರೆ ಏನು ಗಲಾಟೆ ಮಾಡಬಾರ್ದು, ಸೈಲೆಂಟಾಗಿ ಹಿಡ್ಕೊಂಡೋಗಿ ಎತ್ಕೊಂಡು ಜನಗಳು ಬಿಡ್ತಾರೆ. ನಮ್ಮನ್ನು ಬಿಟ್ಟು ಏನೋ ಬಿಟ್ಬಿಡಿ, ನಾವು ಆಟ ಆಡ್ತೀವಿ, ನೋಡ್ಬೇಕಂತ ನಾನು ಆ ಕೆಲಸ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ತೊಗೊಂಡೋಗಿ ಡ್ರಮ್ಮಲ್ಲಿ ತೊಗೊತೀನಿ, ತಿರ್ಗಿ ಬೆಳಗ್ಗೆ ಹಿಡ್ಕೊಂಡು ಹೋಗ್ತೀನಿ, ತೊಗೊಂಡೋಗಿ ಬಿಟ್ಬಿಡ್ತೀನಿ. ಸರಿ, ಇವಾಗ ಒಂದೊಂದು ಟೈಮು ನೀವು ಅವ್ರ ಹತ್ರ, ಇವಾಗ ಹಾವು ಬಂದಿರುತ್ತೆ ನಮ್ಮ ಮನೇಲಿ, ಇವಾಗ ನಾರ್ಮಲ್ ಆಗಿ ಇಲ್ಲಿ ಹಾವು ಬಂದಿದೆ ಅನ್ಕೊಳ್ಳಿ, ಇಲ್ಲಿ ಬಂದವಾಗ ನಾವ್ ಏನ್ ತರ ರಿಯಾಕ್ಟ್ ಮಾಡ್ಬೇಕು? ಇವಾಗ ನೀವು ಬರೋವರೆಗೂ ನಾವ್ ವೇಟ್ ಮಾಡ್ಬೇಕು, ಅದ್ ನಮ್ಮ ಮನೆ ಒಳಗಡೆ ಮಡ್ಕೋಬೇಕು. ನೀವು ಎಲ್ಲಿ ನೋಡ್ಕೊಂಡಿರ್ಬೇಕು, ಅದು ಏನು ಸಡನ್ ಆಗಿ ಬರೋದಿಲ್ಲ, ಅದು ನೋಡ್ಕೊಬೇಕು, ಎಲ್ಲಿ ಹೋಗುತ್ತೆ ಎಲ್ಲಿ ಬಚ್ಚಿಕೊಳ್ಳುತ್ತೆ ಅಂತ ನೋಡ್ಕೊಬೇಕು ಅಷ್ಟೇ. ಏನು ಮಾಡೋದು, ಇವಾಗ ಒಂದು ರೂಮ್ ಒಳಗಡೆ ಹೋಯ್ತು ಅಂತ ಹೇಳ್ಕೊಳ್ರಿ, ಬಾಕ್ಲು ಹಾಕ್ಬಿಡ್ಬೇಕು. ಬಾಕ್ಲು ಹಾಕ್ಕೊಂಡ್ಬಿಟ್ಟು ಯಾರನ್ನ ನಾವು ಹಿಡಿಯೋರನ್ನ ಕರೆದ್ಬಿಟ್ಟು ಅದು ಇಂಥ ಜಾಗದಾಗಿದ್ದಾರೆ ಅಂತ ಹಿಡಿತಾರೆ. ಸ್ವಲ್ಪ ಜನ ನೀರು ಹಾಕೋದು, ಆಸಿಡ್ ಹಾಕೋದು, ಸೀಮೆಣ್ಣೆ ಕೂಡ ಹಾಕಿದ್ದಾರೆ. ಆ ಥರ ಎಲ್ಲ ಏನು ಹಾಕೋಕ್ಕೆ ಹೋಗ್ಬಾರ್ದು. ಇಲ್ಲಾಂದರೆ ಸೈಲೆಂಟಾಗಿ ಇದ್ಬಿಟ್ರೆ ಅದ್ರ ಪಾಡ್ಗೆ ಅದು ಹೋಗ್ಬಿಡ್ತದೆ. ಅದು ಯಾರು ಏನು ತೊಂದರೆನೇ ಮಾಡ್ತಿದ್ರೆ ಹೋಗ್ಬಿಡ್ತದೆ, ಅದು ಏನು ತೊಂದರೆನೇ ಮಾಡಲ್ಲ. ಅದು ನೀವು ನಿಮ್ಮ ಲೈಫ್ ಟೈಮಲ್ಲಿ ಎಷ್ಟೊಂದು ಹಾವುಗಳು ಹಿಡಿದಿರ್ತೀರಾ? ನಾನು ಸುಮಾರು ಇವಾಗ 30 ವರ್ಷದಿಂದ ಅಂದರೆ ಒಂದು 14ರಿಂದ 15 ಸಾವಿರ ಹಾವು ಹಿಡಿದಿದ್ದೀನಿ. 15,000, 30 ವರ್ಷದಿಂದ ಹಿಡಿದಿದ್ದೀನಿ. ನಿಮ್ಗೆ ನನ್ನ ಲೈಫ್ ಟೈಮಲ್ಲಿ ಯಾವ ಹಿಡಿಬೇಕು ಅಂತ ಏನಾದ್ರು? ನನಗೊಂದು ಆಸೆ, ಕಾಳಲಿಂಗ ಸರ್ಪ ಹಿಡಿಬೇಕು ಅಂದ್ಬಿಟ್ಟು ಆಸೆ. ಓಕೆ, ಇವಾಗವರೆಗೂ ಹಿಡಿದಿಲ್ವಾ? ಇಲ್ಲ ಮೇಡಮ್, ಈ ಕಡೆ ನಮ್ಮ ಕಡೆ ಇಲ್ಲೋ ಅದು. ಅದೇನ ಇದರಲ್ಲಿ ಜಾಸ್ತಿ ಇರೋದು. ಓಕೆ, ಯಾಕಂದ್ರೆ ಮಲೆನಾಡಲ್ಲಿ ಜಾಸ್ತಿ ಇರೋದು ಅದು. ಯಾಕಂದ್ರೆ ಹಿಡಿಬೇಕಂತ ಏನೋ ಒಂದು ಆಸೆ, ಇದೆಲ್ಲ ಹಿಡಿದಿದ್ದೀನಲ್ಲ ಅದು ಹಿಡಿಬೇಕು ಅಂದ್ಬಿಟ್ಟು ಆಸೆ. ಅದು ದೊಡ್ಡದು ಒಂದು 14 ಅಡಿ ಉದ್ದ ಬರುತ್ತಲ್ಲ, ಅದರಿಂದ ಆಸೆ. ಅದು ಒಂದು ನಾನು ಜಾಸ್ತಿ ನೋಡೋದಂದ್ರೆ ಡಿಸ್ಕವರಿನೇ ನೋಡೋದು ಜಾಸ್ತಿ ಮನೇಲಿ. ಅದೇ ಕಾಡಲ್ಲಿ ಹಿಡಿತಾರಲ್ಲ, ಅದು ನೋಡಬೇಕು ಅಂದ್ಬಿಟ್ಟು ಆಸೆ, ಹಿಡಿಬೇಕು ಅಂದ್ಬಿಟ್ಟು ಆಸೆ. ಅದು ಇದುವರೆಗೂ ಆಗಿಲ್ಲ ನಮ್ಮ ಕೈಯಲ್ಲಿ. ನಿಮ್ಮ ಲೈಫಲ್ಲಿ ನೀವು ಹಿಡ್ದಿರ್ತೀರಲ್ಲ ಒಂದು ಹಾವು, ನನ್ನ ಕೈಲಿ ಹಾವನ್ನ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರೋದಾಗ್ಲಿ ಇಲ್ಲ ಇಷ್ಟು ಕೆಲಸ ಕೊಟ್ಬಿಡ್ತು ಆ ಥರ ಏನಾದ್ರೂ? ಇಲ್ಲಿ ಬೇಗೂರು ನಾಗೇಶ್ವರನ ದೇವಸ್ಥಾನದಲ್ಲಿ ಈ ಕೆಲಸ ಮಾಡ್ತಾರೆ, ಈ ಬಂಡೆ ಕೆಲಸ ಮಾಡ್ತಾರೆ, ಕೆತ್ತನೆ ಮಾಡೋದು. ಆ ಶೆಡ್ಡು ಒಳಗಡೆ ಒಂದಿತ್ತು ಮೇಡಮ್, ಇಷ್ಟು ದಪ್ಪ ಇತ್ತು ಅದು. ಕೊಳಕಮಂಡ್ಲ, ದೊಡ್ಡದು ಕೊಳಕಮಂಡ್ಲ ಅಂದರೆ ದೊಡ್ಡದು. ಅದು 4 ಅಡಿನೇ ಬರೋದು, ಇಷ್ಟು ದಪ್ಪ ಇತ್ತು ಅದು. ಅದೊಂದು ಮಾತ್ರ ಅವ್ರು ಇನ್ನೊಬ್ಬ ವೆಂಕಟೇಶ್ ಅಂತ, ಅವ್ರ ಕೈನಲ್ಲಿ ಹಿಡಿಯೋಕ್ಕಾಗಿಲ್ಲ. ಅದು ನನ್ನ ಕರ್ಸ್ಕೊಂಡೋಗಿ ಹಿಡ್ಕೊಂಬಂದ್ವಿ ನಾವು ಅದನ್ನು. ನಾನು ಭಯ ಬೀಳೋದು, ಅಲ್ಲಿ ನಾವು ನೋಡಿದ ತಕ್ಷಣ ಭಯ ಬೀಳಬೇಡ. ಸ್ವಲ್ಪ ಜನ ಕೂಕ್ಕೊಂತಾರೆ, ಎಷ್ಟಪ್ಪ ಇದೆ ಎಷ್ಟಪ್ಪ ಅಂದ್ಬಿಟ್ಟು. ನಾವು ಅದರಿಂದ ಭಯನೇ ಬೀಳಿಲ್ಲ ಇದುವರೆಗೂ. ನಾನು ಅದಿಲ್ಲ, ಇದು ಬರೋದು ಒಂದೇ ಮೀಡಿಯಮ್. ನಾಗರಾವ್ ಬರೋದು 4 ಅಡಿಯಿಂದ 5 ಅಡಿ ಅಷ್ಟೇ. ಕ್ಯಾರಾವ್ ಬರುತ್ತೆ 7 ಅಡಿಯಿಂದ 8 ಅಡಿವರೆಗೂ ಉದ್ದ ಬರುತ್ತದೆ. ಒಂದು ಸಾರಿ ನಮ್ಮ ರಾಜ್ಕುಮಾರ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವ್ರು ಹಿಡ್ಕೊಂಡು ಹೋಗಿದ್ರಲ್ಲ ಈರಪ್ಪನ, ಆವಾಗ ಫ್ಯಾಕ್ಟ್ರಿ ಒಳಗಡೆ ಇತ್ತು ಒಂದೇ ಒಂದು ಕ್ಯಾರಾವ್ 8 ಅಡಿ ಉದ್ದ ಇತ್ತು ಮೇಡಮ್ ಬರೋದು. ಅದಕ್ಕೂ ಮುಂಚೆ ನನ್ಗೇನು ಕೇಳಬೇಕಂದ್ರೆ, ನೀವು ನಾಗರಾವ್ ಅಂದಿದ ತಕ್ಷಣ 2 ನಾಗರಾವ್ ಪೆಡ್ಗೆ ಎತ್ಕೊಂಡು ನಿಂತ್ಕೊಂಡು ನೀವು ಈ ಕಡೆ ಆ ಫೋಟೋ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಹೆಂಗ್ ಹಿಡಿದ್ರಿ ನೀವು? ಅದು ಒಂದೇ ಹತ್ರ ಹಿಡ್ಕೊಂಬಂದಿದ್ದು. ಫೋಟೋ ಹಿಡಿಯೋವರೆಗೂ ಹಂಗೆ ನಿಂತ್ಕೊಂಡಿತ್ತಾ? ಏನ್ ಮಾಡಿದ್ರಿ ಅದು? ಹಂಗೆ ಅದು ನಮ್ಮ ಮನೆ ಹತ್ರ ತಗೊಂಬಂದು ನಮ್ಮ ಮನೆ ಹತ್ರ ಹಿಡಿದು ಬಿಟ್ಬಿಟ್ಟು ಹಿಡ್ದಿರೋದು ಅದು. ಓಕೆ, ಅವಾಗ ಅದೇನು ಮಾಡಿಲ್ವಾ? ನಿಮ್ಮನ್ನ ನೋಡ್ಕೊಂಡು ಸೈಲೆಂಟ್ ಆಗಿರ್ತದೆ. ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹೆಂಗ್ ಹಿಡಿದ್ರಿ? ಅದು ಏನಾಗುತ್ತೆ, ಒಂದ್ ಹತ್ರ ಬಿಡ್ತೀವಿ, ಅದೇನಾಗುತ್ತೆ 2 ಎಡೆ ಎತ್ಕೊಳ್ಳುತ್ತೆ. ಎಡೆ ಎತ್ಕೊಂಡಾಗ ನಾವು ಕಾಲು ಹಿಂಗೆ ಆಡಿಸ್ತಾ ಇದ್ರೆ ಅದು ಎಡೆ ಎತ್ಕೊಂಡು ಹಂಗೆ ಆಡ್ಕೊಂಡೇ ಇರ್ತದೆ. ನೀವು ನಿಮ್ ಕಾಲ್ನ ಆಡಿಸ್ತೀರ, ಹಿಂಗೆ ಆಡಿಸ್ತಾ ಇದ್ರೆ ಅದು ಎಡೆ ಎತ್ಕೊಂಡು ಹಂಗೆ ಇರ್ತೈತೆ. ತೋರಿಸಿ ನೀವು ಹಿಡ್ದಿರೋ ವಿಡಿಯೋಸ್, ಫೋಟೋಸ್ನ ಅದ್ರ ಮೇಲೆ. ಇಷ್ಟ ಆಗಿದ್ದು ಯಾವ್ದಾದ್ರು ಹಾವು ಸ್ಪೆಸಿಫಿಕ್ ಆಗಿದೆಯಾ ಸರ್? ಅದು ಒಂದಿದೆ, ವಿಡಿಯೋದಲ್ಲಿ ಇದೆ ಮೇಡಮ್. ಅದು ಗೋಲ್ಡ್ ಕಲರ್ ಇದೆ.
ಅದು ಕಚ್ತೈತಲ್ವ, ಜಾಸ್ತಿ ಇನ್ಸಿಡೆಂಟ್ ನಡೆದಿದೆ, ಅದರಿಂದ ಭಯನಿಂದ ಏನು ಮಾಡಲ್ಲ ಅಂದ್ರೂ ಆ ಭಯ. ಅಂದ್ರೆ ಭಯ ಬೀಳಬಾರ್ದು, ಧೈರ್ಯವಾಗಿರ್ರಿ. ಕಚ್ಚಿಬಿಡ್ತು ಇದು ಅಂತ, ಕಚ್ಚಿಬಿಟ್ಟಾಗ ಏನು ಮಾಡ್ತಾನೆ, ಏನು ಮಾಡಬಾರ್ದು. ಸೈಲೆಂಟಾಗಿ ಹಾಸ್ಪಿಟ್ಲಿಗೆ ಎತ್ಕೊಂಡೋಗ, ಎಲ್ಲಿ ಆಕ್ಸಿಜನ್ ಸಿಗುತ್ತೋ ಅಲ್ಲಿ ಹೋಗ್ಬೇಕು, ಆಕ್ಸಿಜನ್ ಹಾಕ್ಕೊಂಡು ಹೋಗ್ಬೇಕು. ಅದು ಭಯ ಬಿದ್ದರೆ ಏನಾಗುತ್ತಾ, ಇದು ಹಾರ್ಟ್ ವೀಕ್ ಆದಾಗ ಏನಾಗುತ್ತೆ ಅಂದರೆ ಇದಾಗ್ಬಿಡ್ತದೆ, ಲೋ BP ಆಗುತ್ತೆ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಭಯ ಬೀಳ್ಬಾರ್ದು, ಧೈರ್ಯವಾಗಿರ್ಬೇಕು. ನನಗೇನು ಆಗೋದಿಲ್ಲ ಅಂತ ಧೈರ್ಯವಾಗಿ ಹೋಗ್ಬೇಕು. ನೋಡಿ, ನನ್ನ ಒಂದು ಸಾರಿ ಕಚ್ಚಿದಾಗ, ಮನೆ ಹತ್ರ ಕಚ್ಚಿದಾಗ ನಮ್ಮ ಫ್ರೆಂಡಿಗೆ ಫೋನ್, ಶಿವರಾಜ್ ಹಬ್ಬದ ದಿವಸನೇ ಕಚ್ಚಿದ್ದು ನನಗೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಬಾ ಅಂತ ಹೋಗೋಣ ಅಂತ ಹಾಸ್ಪಿಟ್ಲ್ಗೆ ಹೋದ್ವಿ. ಅವರು ಬೆಡ್ ಮೇಲೆ ಕರ್ಕೊಂಡೋಗಿ ಹಾಕ್ಬಿಟ್ಟು ಬ್ಲಡ್ ಎಲ್ಲ ತೊಗೊಂಡು ಒಂದು ಬಾಟ್ಲಲ್ಲಿ ಹಾಕಿ ಮಾಡಿದ್ರು. ಅದೇನು ಗಟ್ಟಿ, ಅದು ನಾವು ಕಚ್ಚಿದಾಗ ಬ್ಲಡ್ ತೆಗೆದು ವಿಷಯ ನಾನು ಒಳಗಡೆ ಹೋದರೆ ಒಳ್ಳೆ ಮೊಸರಾದಂಗೆ ಆಗುತ್ತೆ. ಅದು ನಮಗೂ ಅಷ್ಟೇ, ಕಚ್ಚಿಬಿಟ್ಟು ವಿಷಯ ನಾನು ಹೋದಾಗ ಇದೆಲ್ಲ ಬ್ಲಾಕ್ ಆಗಿಬಿಡ್ತದೆ, ಬ್ಲಡ್ ಮೊಸರಾದಂಗೆ ಆಗುತ್ತೆ. ಆವಾಗ ಯಾವಾಗ ಬ್ಲಾಟ್ ಆಗುತ್ತೋ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತೆ. ಒಂಥರ ಸಳುಕ್ ಥರ ಹೊಡಿತದೆ ವಿಷ ಒಳಗಡೆ ಹೋದಾಗ. ಅದು ನನಗೇನೂ ಆಗಿರಲಿಲ್ಲ. ಅದು ಅದಕ್ಕೇನಾದ್ರೂ ಮೆಡಿಸಿನ್ ಏನಾದ್ರೂ ಇದೆಯಾ? ಇವಾಗ ಕಚ್ಚಿದ ತಕ್ಷಣ ಏನಾದ್ರೂ, ಇವಾಗ ಬಟ್ಟೆ ಕಟ್ಟೋದು ಅದು ನಾರ್ಮಲ್ ಆಗಿ ಗೊತ್ತು. ಅದು ಬಟ್ಟೆ ಲೈಟಾಗಿ ಕಟ್ಟಬೇಕು, ಜಾಸ್ತಿ ಹೆವಿ ಕಟ್ಟಿದ್ರೆ ಏನಾದರೆ ಫುಲ್ ಬ್ಲಾಕ್ ಆಗಿಬಿಡ್ತದೆ ಬ್ಲಡ್. ಅವಾಗ ಸುಮ್ಮನೆ ಲೈಟಾಗಿ ಕಟ್ಕೊಂಡು ಹೋಗ್ಬೇಕು ನಾವು. ಅಲ್ಲಲ್ಲ, ಇಲ್ಲಿ ಎಲ್ಲಿ ಕಚ್ಚಿರ್ತದೆ ಅಲ್ಲಿ ಮಾತ್ರ ಅಷ್ಟೇ ಕಟ್ಕೊಂಡು ಹೋಗ್ಬೇಕು. ಈ ಕಡೆ ಎಲ್ಲ ಕಟ್ಬಾರ್ದು ನಾವು, ಜಾಸ್ತಿ ಟೈಟಾಗಿ ಕಟ್ಬಾರ್ದು, ಸುಮ್ಮನೆ ಲೈಟಾಗಿ ಕಟ್ಕೊಂಡು ಹೋಗ್ಬೇಕು. ಇಲ್ಲ, ಸೈಡಲ್ಲಿ ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ಕೊಂಡು ಹೋಗ್ಬೇಕು. ಇವ್ರೇನು ಮಾಡಿ ಟೈಟಾಗಿ ಕಟ್ಕೊಂಡು ಹೋಗ್ಬಿಟ್ರೆ ಏನಾದರೆ ಬ್ಲಡ್ ಹೋಗೋದಿಲ್ಲ, ಸರ್ಕ್ಯುಲೇಷನ್ ಆಗಿರಲ್ಲ. ಅವಾಗ ಏನು ಮಾಡಿದ್ರೆ ಒಂಥರ ಆಗ್ಬಿಡ್ತದೆ. ಅದು ಹಾಸ್ಪಿಟ್ಲಿಗೆ ಎಲ್ಲಿ ಆಕ್ಸಿಜನ್ ಇರುತ್ತೋ ಆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಔಷಧಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಸುಮ್ಮನೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂದ್ರೆ ಅದು ಆಗೋದಿಲ್ಲ. ನಾವಿಲ್ಲಿ ಸಂಜಾನಕ್ಕೆ ಹೋಗಿದ್ವಿ, ಅಲ್ಲೇ ಏನು 2 ವೀಲರಲ್ಲೇ ಹೋಗಿದ್ದೆ. ಕಚ್ಚಿದಾಗ ಏನು ಮಾಡ್ತಾರೆ, ವಿಷ ಹೋಗ್ತಾ ಎಲ್ಲ ಒಂಥರ ಇದಾಗುತ್ತೆ, ಶಾಕ್ ಆದಂಗೆ ಆಗುತ್ತೆ ಇದು.